ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈಸಿ ಮನಿ, ಸುಲಭವಾಗಿ ಹಣ ಬಂದು ಬಿಡಬೇಕು, ದಿಢೀರಂತ ಶ್ರೀಮಂತರಾಗಬೇಕು, ಕೈ ಹಾಕಿದ ಎಲ್ಲದರಲ್ಲಿ ಯಶಸ್ಸು ಸಿಗಬೇಕು. ಅದಕ್ಕಾಗಿ ಮನುಷ್ಯ ಏನೇನೋ ಮಾಡೋದಿಕ್ ಹೋಗ್ತಾನೆ. ಕೆಲವರು ಮೋಸ, ಕಪಟ, ವಂಚನೆ, ಬೆದರಿಕೆ ಹೀಗೆ ಕೆಟ್ಟ ಮಾರ್ಗಗಳನ್ನು ಹಿಡಿದ್ರೆ, ಇನ್ನು ಕೆಲವರು ದೇವರ ಮೊರೆ ಹೋಗ್ತಾರೆ, ಬೇಡ್ತಾರೆ, ಹರಕೆ ಕಟ್ತಾರೆ, ಚಾದರ್ ಹೊದಿಸ್ತಾರೆ, ಕ್ಯಾಂಡಲ್ ಹಚ್ಚಿ ಬರ್ತಾರೆ. ಇನ್ನು ಕೆಲವರು ಇದ್ದಾರೆ, ಅವರ ಕಲ್ಪನೆಗಳು, ನಂಬಿಕೆಗಳೇ ವಿಚಿತ್ರ. 2 ತಲೆ ಹಾವು, 15 ಬೆರಳಿನ ಆಮೆ, ರೈಸ್ ಪುಲ್ಲರು, ಲಾಟೀನು, ಕರಿಬೇಕು, ಹೀಗೆ ಏನೇನೋ ಹುಡುಕೊಂಡು ಹೋಗೋರು ಕೆಲವರಾದ್ರೆ, ಮತ್ತೆ ಕೆಲವರು ಕಂಟೈನರ್ ಗಟ್ಲೆ ಕ್ಯಾಶ್ ಬಂದೇ ಬಿಡ್ತು ಅಂತ ನಂಬ್ತಾ ಕೂತಿರ್ತಾರೆ. ಅದಕ್ಕಾಗಿ ಕೈಲಿರುವ ಹಣನೂ ಕಳ್ಕೋತಾ ಹೋಗ್ತಾರೆ. ಅವ್ರದ್ದೊಂಥರ ತೇಲೋ ಮೋಡ ನೋಡಿ ಕುಡಿಯೋ ನೀರನ್ನ ಚೆಲ್ಲಿದ್ರು ಅನ್ನೋ ಥರದ ಪರಿಸ್ಥಿತಿ. ಮತ್ತೊಂದು ವರ್ಗ ಇದೆ, ಅವರು ಐಶ್ವರ್ಯ ಸಿಗತ್ತೆ ಅಂತ ಮನೆಯಲ್ಲಿ ಏನೇನೋ ತಂದಿಟ್ಕೋತಾರೆ, ಗೋಡೆಗೆಲ್ಲ ಕನ್ನಡಿ ಹಾಕಿಸ್ತಾರೆ, ಕ್ರಿಸ್ಟಲ್ ಚೆಂಡಗಳನ್ನ ತಗೊಂಡು ಬಂದು ತೂಗ್ ಹಾಕ್ತಾರೆ, ಕುದುರೆ ಫೋಟೋ, ಆಮೆ ವಿಗ್ರಹ, ಏನೇನೋಪ. ಇದೆಲ್ಲ ಭಾರತದಲ್ಲಿ ಮಾತ್ರ ಇದೆಯಾ? ಖಂಡಿತ ಇಲ್ಲ. ಇಂಥ ನಂಬಿಕೆಗಳು ಜಗತ್ತಿನ ನಾನಾ ದೇಶಗಳಲ್ಲಿ ನಾನಾ ರೂಪಗಳಲ್ಲಿವೆ. ಈಗ ಇದೇ ಥರದ ಸುದ್ದಿಯೊಂದು ಪಶ್ಚಿಮದ ಕಡೆಯಿಂದ ಬರ್ತಾ ಇದೆ. ಅಲ್ಲಿ ಮನುಷ್ಯನ ದಿಢೀರ್ ಶ್ರೀಮಂತಿಕೆಯ ಆಸೆಯಿಂದಾಗಿ ಒಂದು ಕೀಟಕ್ಕೆ ಮತ್ತು ಅದನ್ನ ಹಿಡಿದು ಮಾರೋರಿಗೆ ಅದೃಷ್ಟ ಖುಲಾಯಿಸ್ತಾ ಇದೆ. ಅಲ್ಲಿನ ಕೀಟವೊಂದನ್ನ ಮನೇಲಿ ಇಟ್ಕೊಂಡ್ರೆ ಲಕ್ಷ್ಮಿ ತಾಂಡವ ಆಡ್ತಾಳೆ, ಅದೃಷ್ಟ ಅನ್ನೋದು ಕಿತ್ತುಕೊಂಡು ಬಂದುಬಿಡುತ್ತೆ ಅನ್ನೋ ನಂಬಿಕೆಯ ಪರಿಣಾಮ ಆ ಕೀಟಗಳನ್ನ ಹುಡುಕಿ ಮಾರಾಟ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮತ್ತು ಇವರ ನಂಬಿಕೆಯಿಂದ ಅವರು ಶ್ರೀಮಂತರಾಗ್ತಾ ಇದ್ದಾರೆ. ಹಾಗಾದ್ರೆ ಯಾವ್ದಾ ಕೀಟ? ಅದಕ್ಕಿರೋ ಶಕ್ತಿ ಎಂಥದ್ದು? ಅದನ್ನ ಮನೇಲಿ ಇಟ್ಕೊಂಡ್ರೆ ನಿಜಕ್ಕೂ ಏನಾದರೂ ಆಗತ್ತಾ? ಬನ್ನಿ ನೋಡೋಣ. ಅಕಸ್ಮಾತ್ ಅದು ಸಿಕ್ಕರೆ ನಾವು ಒಂದೆರಡು ತಂದಿಟ್ಕೊಳ್ಳೋಣ ಬನ್ನಿ. ಗೆಳೆಯರೆ, ಈ ನಂಬಿಕೆ ಅನ್ನೋದೇ ಹಾಗೆ. ಕೆಲವರಿಗೆ ಬೆಳಗ್ಗೆ ಎದ್ದು ಹೆಂಡತಿ ಮುಖ ನೋಡೋದಕ್ಕಿಂತ ನರಿ ಮುಖನೋ ಕತ್ತೆ ಮುಖನೋ ನೋಡಿದ್ರೆ ದಿನ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹೀಗಾಗಿನೇ ಅವುಗಳ ಫೋಟೋ ತಗೊಂಡು ಬಂದು ಮನೆಯಲ್ಲಿ ನೇತ್ ಹಾಕೊಂಡಿರ್ತಾರೆ. ಇನ್ನು ಕೆಲವರು ಕೆಲಸ ಮಾಡಿದ್ರೇನೆ ಅದೃಷ್ಟ ಅಂದ್ಕೊಂಡು ಮಾಡುವ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾ ಇರ್ತಾರೆ. ಇಲ್ಲವರಿಗೆ ಯಶಸ್ಸು ಅನ್ನೋದು ಮಾಡೋ ಕೆಲಸದಿಂದ ಬಂತ ಅಥವಾ ಅವರ ಅದೃಷ್ಟದಿಂದ ಬಂತ ಅನ್ನೋದನ್ನ ಯೋಚನೆ ಮಾಡೋದಕ್ಕೆ ಕೂಡ ಟೈಮ್ ಇರೋದಿಲ್ಲ. ಕೆಲಸದಲ್ಲಿ ಅವರು ಅಷ್ಟು ಮುಳುಗಿ ಹೋಗಿರ್ತಾರೆ. ಅವರ ಶ್ರದ್ಧೆ, ಪರಿಶ್ರಮಗಳನ್ನು ನೋಡಿದ ಮೇಲೆ ಯಶಸ್ಸಿಗೂ ಕೂಡ ಅವರ ಕೈ ಬಿಡುವ ಅಂತ ಅನ್ಸೋದಿಲ್ಲ. ಆದ್ರೆ ಈ ಶ್ರಮಕ್ಕಿಂತ ನಮ್ಮನ್ನಿವತ್ತು ಹೆಚ್ಚು ಆಳ್ತಾ ಇರೋದು ಅದೃಷ್ಟದ ಮೇಲಿನ ನಂಬಿಕೆ. ಈ ಅದೃಷ್ಟವನ್ನ ಹೊರಗಿಂದ ತಂದಿಟ್ಟುಕೊಳ್ಳೋದಕ್ಕೆ ಕೂಡ ನಾವು ಪಡೋ ಕಷ್ಟಗಳೊಂದೆರಡಲ್ಲ. ನಮ್ಮಲ್ಲಿ ಜ್ಯೋತಿಷ್ಯ, ವಾಸ್ತು ಇದೆಲ್ಲವನ್ನ ನಂಬುತ್ತೀವಲ್ಲ, ಹಾಗೆ ಬ್ರಿಟನ್ ನಲ್ಲಿ ಕೀಟಶಾಸ್ತ್ರವನ್ನ ನಂಬೋದಕ್ಕೆ ಜನ ಶುರು ಮಾಡಿದ್ದಾರೆ. ಅಲ್ಲಿ ಅದೃಷ್ಟ ಕೊಡುತ್ತೆ ಅಂತ ನಂಬಲಾಗುವ ಕೀಟಕ್ಕೆ ಒಂದೊಂದಕ್ಕೆ 75 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರಂತೆ. ಅಲ್ಲಿ ಅದೃಷ್ಟ ಶುರು ಆಗಿರೋದು ಕೀಟಕ್ಕೋ ಅದನ್ನ ಖರೀದಿ ಮಾಡೋರಿಗೋ ಅಥವಾ ಮಾರಾಟ ಮಾಡೋರಿಗೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅಂದ ಹಾಗೆ ಆ ಕೀಟದ ಹೆಸರು ಸ್ಟ್ಯಾಗ್ ಬೀಟಲ್. ಗೆಳೆಯರೆ, ನಾನಿಲ್ಲಿ ಸ್ಟ್ಯಾಗ್ ಬೀಟಲ್ ಅನ್ನ ಹೇಳೋದಕ್ಕೂ ಮುನ್ನ ಇದೇ ರೀತಿಯ ಒಂದಷ್ಟು ನಂಬಿಕೆಗಳು ಭಾರತದಲ್ಲಿ ಹೇಗಿವೆ ಅನ್ನೋದ್ರ ಬಗ್ಗೆ ಕೂಡ ಹೇಳಬೇಕು. ಈ ಹಿಂದೆ ಸಿಸಿಬಿ ಪೊಲೀಸರು ಒಂದು ಗ್ಯಾಂಗ್ ಅನ್ನು ಹಿಡ್ಕೊಂಡು ಬಂದ್ರು. ಅವರ ಬಳಿಯಿಂದ ಡಬಲ್ ಇಂಜನ್ ಒಂದನ್ನ ವಶಪಡಿಸಿಕೊಳ್ಳಾಯಿತು. ಈ ಡಬಲ್ ಇಂಜನ್ ಅನ್ನೋದನ್ನ ಮನೇಲಿ ಇಟ್ಕೊಂಡ್ರೆ ಕೋಟ್ಯಾಧಿಪತಿಗಳಾಗಬಿಡಬಹುದು ಅಂತ ಹೇಳಿ ಉದ್ಯಮಿಯೊಬ್ಬರನ್ನ ನಂಬಿಸಲಾಗಿತ್ತು. ಇದು ಅದೃಷ್ಟದ ಸಂಕೇತ. ಈ ಭೂಮಿಲಿರೋ ಕೆಲವು ಡಬಲ್ ಇಂಜನ್ಗಳ ಪೈಕಿ ಇದು ಕೂಡ ಒಂದು. ಇದನ್ನ ನಿಮ್ ಮನೇಲಿ ಇಟ್ಕೊಳ್ಳಿ ಸಾಕು, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗತ್ತೆ ಅಂತ ಆ ಖದೀಮರು ಉದ್ಯಮಿಯೊಬ್ಬರನ್ನ ನಂಬಿಸಿ ಆತನಿಂದ ಸಾಕಷ್ಟು ಹಣವನ್ನು ಕೂಡ ಕಿತ್ತಿದ್ರು. ಗೆಳೆಯರೆ, ಇಲ್ಲಿ ಡಬಲ್ ಇಂಜನ್ ಅಂದ್ರೆ ಏನ್ ಗೊತ್ತಾ? ನೀವು ಮಣ್ಣು ಹಾವನ್ನು ನೋಡಿದಿರಲ್ವಾ? ಅದರ ತಲೆ ಹಾಗೂ ಬಾಲ ಎರಡೂ ಕೂಡ ಒಂದೇ ತರ ಕಾಣುತ್ತವೆ. ಅದು ಎರಡೂ ಕಡೆಗಳಿಗೆ ಮೂವ್ ಆಗುತ್ತೆ. ಹೀಗಾಗಿ ಅದನ್ನ 2 ತಲೆ ಹಾವು ಅಂತ ಕರೀತಾರೆ. ಅದನ್ನೇ ಕೋಡ್ ವರ್ಡ್ ಅಲ್ಲಿ ಡಬಲ್ ಇಂಜನ್ ಅಂತ ಕೂಡ ಕರೆಯಲಾಗುತ್ತೆ. ಅದನ್ನ ಮನೇಲಿ ಇಟ್ಕೊಂಡ್ರೆ ಸಾಕು, ಹಂಗೆ ದುಡ್ಡಿನ ಮಳೆನೇ ಸುರಿದು ಬಿಡುತ್ತೆ ಅಂತ ಕೆಲವರು ನಂಬಿಸ್ತಾರೆ. ಅದನ್ನ ನಂಬುವ ಅಮಾಯಕರು ಕೂಡ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ. ಇದರ ಜೊತೆ ತಾಮ್ರದ ಚೊಂಬನ್ನು ತಂದು ಅದಕ್ಕೆ ರೈಸ್ ಪುಲ್ಲರ್ ಅಂತ ಹೆಸರಿಟ್ಟು ಅದು ಅಕ್ಕಿಯನ್ನ ಆಕರ್ಷಿಸಿದ್ರೆ ಅದು ಅಕ್ಷಯ ಪಾತ್ರೆ ಅಂತ ನಂಬಿಸಲಾಗತ್ತೆ. ಅದು ಅದೃಷ್ಟ ಕೊಡುತ್ತೆ ಅಂತ ಹೇಳಿ ತಾಮ್ರದ ಚೊಂಬನ್ನ ಅಮಾಯಕರ ತಲೆ ಮೇಲಿಟ್ಟು ಕಾಸೆಣಿಸ್ಕೊಂಡು ಹೋಗೋ ಖದೀಮರ ಗುಂಪುಗಳು ನಮ್ಮಲ್ಲಿವೆ. ಈ ತಾಮ್ರದ ಚೊಂಬಿನ ರೇಟ್ ಅಂತೂ ಕೋಟಿ. ಅಲ್ಲಿ ಚೊಂಬು ತಗೊಂಡವರಿಗಿಂತ ಆ ಚೊಂಬನ್ನ ಹುಡುಕೊಂಡು ಹೋಗಿ ಹಾಳಾದವರೇ ಹೆಚ್ಚು. ಅವರಂತೂ ಸಮಯ ಮತ್ತು ಹಣ ಎರಡನ್ನೂ ಹಾಳು ಮಾಡ್ಕೋತಾರೆ. ಮೋಸ ಆಯ್ತು ಅನ್ನೋದು ಬುದ್ಧಿಗೆ ಅರ್ಥ ಆಗತ್ತಾದ್ರೂ ಒಪ್ಪೋದಕ್ಕೆ ಮನಸ್ಸು ಸಿದ್ಧ ಇರೋದಿಲ್ಲ. ಹೀಗಾಗಿ ತಮಗಾದ ಲಾಸನ್ನು ತುಂಬಿಕೊಳ್ಳೋದಕ್ಕೆ ತಮ್ಮಂಥ ಇನ್ನಷ್ಟು ಮೂರ್ಖರನ್ನ ಹುಡುಕೋ ಕೆಲಸಕ್ಕೆ ಅವರು ಇಳಿತಾರೆ. ಹೀಗಾಗಿ ಈ ವಂಚನೆ ಒಂಥರ ಚೈನ್ ಆಗಿ ಮುಂದುವರಿತಾ ಹೋಗುತ್ತೆ. ಇದು ಆತ್ಮವಂಚನೆಯ ಮಹಾಸರಣಿ. ಈಗ ಬ್ರಿಟನ್ ನಲ್ಲಿ ಆರಂಭವಾಗಿರೋದು ಇದರ ಇನ್ನೂ ಒಂದು ರೂಪ. ಅಲ್ಲಿ ಅದೃಷ್ಟದ ಸಂಕೇತ ಅಂತ ಕೀಟವೊಂದನ್ನ ಲಕ್ಷಾಂತರ ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಅದೇ ಸ್ಟ್ಯಾಗ್ ಬೀಟಲ್. ಈ ಸ್ಟ್ಯಾಗ್ ಬೀಟಲ್ ಯುರೋಪ್ ಅಲ್ಲಿ ಕಂಡು ಬರುವ ಒಂದು ಕೀಟ. ಜಗತ್ತಿನಾದ್ಯಂತ ಇರುವ ಸುಮಾರು 1200ಕ್ಕೂ ಹೆಚ್ಚು ಕೀಟ ಪ್ರಭೇದಗಳ ಪೈಕಿ ಇದು ಕೂಡ ಒಂದು. ಇವುಗಳನ್ನ ವೈಜ್ಞಾನಿಕ
ವೈಜ್ಞಾನಿಕವಾಗಿ ಲೂಕನಸ್ ಸೆರ್ವಸ್ ಅಂತ ಕರೀತಾರೆ. ಇವು ಗ್ರೇಟ್ ಬ್ರಿಟನ್ ನಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಈ ಸ್ಟ್ಯಾಗ್ ಬೀಟಲ್ಗಳು ತಮ್ಮ ಉದ್ದದ ದೌಡೆಗಳಿಂದ ಭಿನ್ನವಾಗಿ ಗುರುತಿಸಿಕೊಳ್ಳುತ್ತವೆ. ಸಾಮಾನ್ಯವಾಗಿ ಉಷ್ಣ ವಾತಾವರಣದಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳ ದವಡೆಗಳು ಸಾರಂಗದ ಕೊಂಬುಗಳ ತರ ಕಾಣೋದ್ರಿಂದ ಇವುಗಳನ್ನ ಸ್ಟ್ಯಾಗ್ ಬೀಟಲ್ ಅಂತ ಕರೀತಾರೆ. ಇದು ನಮ್ಮ ಜೀರುಂಡೆ ಇದೆಯಲ್ಲ, ಅದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಕಾಣುವ ಕೀಟ. ಇನ್ನು ಇವುಗಳ ಆಹಾರದ ವಿಷಯಕ್ಕೆ ಬಂದ್ರೆ ಹೆಚ್ಚಾಗಿ ಒಣಗಿದ ಮರ ಹಾಗೂ ಕೊಳೆತ ಹಣ್ಣುಗಳನ್ನ ಇವು ತಿನ್ನುತ್ತವೆ. ಇವುಗಳ ಈ ಆಹಾರ ಪದ್ಧತಿಯಿಂದಲೇ ಇವುಗಳನ್ನ ಪರಿಸರ ಸಂರಕ್ಷಕ ಕೀಟಗಳು ಅಂತ ವನ್ಯಜೀವಿ ತಜ್ಞರು ಹಾಗೂ ಕೀಟಶಾಸ್ತ್ರಜ್ಞರು ಕರೀತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಕೀಟಗಳು ಕಾಡಲ್ಲಿ ಬಿದ್ದ ಮರಗಳನ್ನ ತಿನ್ನೋದಕ್ಕೆ ಶುರು ಮಾಡ್ತವೆ. ಹೀಗಾಗಿ ದೊಡ್ಡ ದೊಡ್ಡ ಮರಗಳು ಕಾಲಕ್ರಮೇಣ ಮಣ್ಣಲ್ಲಿ ಬೆರೆತು ಕೊಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೀಟಗಳು ಮರಗಳನ್ನ ಕೊರೆದು ಅದನ್ನ ಪುಡಿ ಮಾಡೋದ್ರಿಂದ ಅವು ಬೇಗ ಮಣ್ಣಲ್ಲಿ ಬೆರೆಯುತ್ತವೆ. ಇನ್ನು ಈ ಸ್ಟ್ಯಾಗ್ ಬೀಟಲ್ಗಳು ತಮ್ಮ ಹೆಚ್ಚಿನ ಜೀವನವನ್ನ ಲಾರ್ವಾ ಅವಸ್ಥೆಯಲ್ಲಿ ಕಳೆಯುತ್ತವೆ. ಈ ಕೀಟಗಳು ಲಾರ್ವಾ ಸ್ಟೇಜ್ ಅಲ್ಲಿ 3 ರಿಂದ 6 ವರ್ಷಗಳವರೆಗೆ ಇರುತ್ತವೆ. ಅಂದ್ರೆ ಮೊಟ್ಟೆಯಿಂದ ವಯಸ್ಕ ಕೀಟವಾಗೋದಕ್ಕೆ ಗರಿಷ್ಠ 6 ವರ್ಷಗಳನ್ನ ಇವು ತಗೊಳ್ಳುತ್ತವೆ. ಈ ಅವಧಿ ಕೂಡ ವಾತಾವರಣದ ಮೇಲೆ ಅವಲಂಬಿತ ಆಗಿರುತ್ತೆ. ಅಂದ್ರೆ ತಂಪಾದ ವಾತಾವರಣ ಇದ್ದಷ್ಟು ಈ ಪ್ರಕ್ರಿಯೆ ನಿಧಾನವಾಗ್ತಾ ಹೋಗುತ್ತೆ. ಇನ್ನು ಲಾರ್ವಾ ಅವಸ್ಥೆಯಲ್ಲಿ ಹೆಚ್ಚಿನ ಜೀವನ ಕಳೆಯುವ ಈ ಕೀಟಗಳು ವಯಸ್ಕ ಹಂತಕ್ಕೆ ಬಂದ ನಂತರ ತುಂಬಾ ಕಡಿಮೆ ದಿನಗಳ ಕಾಲ ಬದುಕಿರುತ್ತವೆ. ಇನ್ನು ಲಂಡನ್ ನ್ಯಾಚುರಲ್ ಹಿಸ್ಟರಿ ಮ್ಯೂಸಿಯಂ ಪ್ರಕಾರ ಸ್ಟ್ಯಾಗ್ ಬೀಟಲ್ 2 ರಿಂದ 6 ಗ್ರಾಂನಷ್ಟು ತೂಕ ಇರುತ್ತೆ. ಹಾಗೆ ಇವು ಸರಾಸರಿ 3 ರಿಂದ 7 ವರ್ಷಗಳ ಜೀವಿತಾವಧಿಯನ್ನು ಹೊಂದಿವೆ. ಅಂದ್ರೆ ಲಾರ್ವಾ ಹಂತದಿಂದ ಹೊರಬಂದ ಬಳಿಕ 1 ವರ್ಷದಷ್ಟು ಕಾಲ ಇವು ಬದುಕಿರಬಹುದು ಅಂತ ಅಂದಾಜು ಮಾಡಲಾಗುತ್ತೆ. ಗಂಡು ಕೀಟ 35 ರಿಂದ 75 ಮಿಲಿಮೀಟರ್ ಉದ್ದ ಇದ್ರೆ ಹೆಣ್ಣು ಕೀಟ 30 ರಿಂದ 50 ಮಿಲಿಮೀಟರ್ ನಷ್ಟು ಉದ್ದ ಇರುತ್ತೆ. ಇನ್ನು ಸ್ಟ್ಯಾಗ್ ಬೀಟಲ್ ನ ಉಪಜಾತಿಯಾಗಿರುವ ಆಂಟ್ಲರ್ ಸ್ಟ್ಯಾಗ್ ಬೀಟಲ್ ಉತ್ತರ ಭಾರತದಲ್ಲಿ ಹಾಗೂ ಆಗ್ನೇಯ ಏಷ್ಯಾ ಭಾಗಗಳಲ್ಲಿ ಕೂಡ ಕಂಡುಬರುತ್ತೆ. ಈ ಸ್ಟ್ಯಾಗ್ ಬೀಟಲ್ಗಳನ್ನ ಮೆಡಿಕಲ್ ಪ್ರಾಕ್ಟೀಸ್ ಅಲ್ಲಿ ಕೂಡ ಬಳಸ್ತಾರಂತೆ. ಹೀಗಾಗಿನೇ ಇವುಗಳಿಗೆ ಬೇಡಿಕೆ ಕೂಡ ಹೆಚ್ಚೇ ಇದೆ. ಇನ್ನು ಯಾವಾಗ ಜನ ಈ ಕೀಟದ ಹಿಂದೆ ಬಿದ್ರೋ ಅಲ್ಲಿಗೆ ಇವುಗಳ ಸಂಖ್ಯೆ ಕೂಡ ಕ್ಷೀಣಿಸೋದಕ್ಕೆ ಶುರು ಮಾಡಿದೆ. ಹಾಗಂತ ಇಲ್ಲಿ ಎಲ್ಲ ಕೀಟಗಳನ್ನ ಮನುಷ್ಯನೇ ತಗೊಂಡು ಬಂದು ಕೊಲ್ತಾ ಇದ್ದಾನೆ ಅಂತಲ್ಲ. ಪ್ರಕೃತಿಯಲ್ಲಿನ ಆಹಾರ ಸರಪಳಿ ಕೂಡ ಈ ಕೀಟಗಳ ಸಂತತಿ ನಾಶವಾಗೋದಕ್ಕೆ ಕಾರಣ ಆಗ್ತಾ ಇದೆ. ಈ ಕೀಟಗಳನ್ನ ಬೆಕ್ಕು, ನರಿ, ಕಾಗೆಗಳು ತಿನ್ನುತ್ತವೆ. ಕಳೆದ ದಶಕದಲ್ಲಿ ಕೀಟಗಳ ಸಂಖ್ಯೆ ಕಡಿಮೆ ಆಗೋದ್ರಲ್ಲಿ ಮಾಗ್ಪಿ ಅನ್ನೋ ಪಕ್ಷಿ ಹಾಗೂ ಕಾಗೆಗಳು ಪ್ರಮುಖ ಕಾರಣಗಳಾಗಿವೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಬಿದ್ದ ಕಟ್ಟಿಗೆಗಳು, ಮರಗಳನ್ನ ಆಗಾಗ ಕ್ಲೀನ್ ಮಾಡೋದ್ರಿಂದ ಅವನ್ನೇ ಅವಲಂಬಿಸಿದ ಈ ಕೀಟಗಳು ತಮ್ಮ ವಾಸಸ್ಥಾನಗಳನ್ನ ಕಳ್ಕೊಳ್ತಾ ಹೋಗುತ್ತವೆ. ಹೀಗಾಗಿ ಇವುಗಳನ್ನ ರಕ್ಷಿಸುವುದಕ್ಕೆ ಬ್ರಿಟನ್ ಸರ್ಕಾರ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳುತ್ತಾ ಇದೆ. ಇವುಗಳನ್ನ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡೋ ಹಾಗಿಲ್ಲ ಅಂತ ಅಲ್ಲಿನ ಕಾನೂನು ಹೇಳುತ್ತೆ. 1981ರ ವೈಲ್ಡ್ ಲೈಫ್ ಅಂಡ್ ಕಂಟ್ರಿ ಸೈಡ್ ಕಾಯ್ದೆಯ ಶೆಡ್ಯೂಲ್ 5ರಲ್ಲಿ ಈ ಕೀಟಗಳನ್ನ ಪ್ರಿಯಾರಿಟಿ ಸ್ಪೀಷೀಸ್ ನ ಅಡಿಯಲ್ಲಿ ಇಡಲಾಗಿದೆ. ಯುರೋಪ್ನ ಅನೇಕ ದೇಶಗಳಲ್ಲಿ ಈ ಕೀಟಗಳು ಕೆಂಪು ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿವೆ. ಅಲ್ಲದೆ ಅರಣ್ಯ ಪ್ರದೇಶಗಳಲ್ಲಿ ಏನಾದರೂ ಅಭಿವೃದ್ಧಿ ಯೋಜನೆಗಳನ್ನ ಮಾಡಬೇಕು ಅಂದ್ರೆ ಈ ಕೀಟ ತಜ್ಞರನ್ನ ಮೊದಲಲ್ಲಿಗೆ ಕಳುಹಿಸಿಕೊಡ್ತಾರೆ. ಅಭಿವೃದ್ಧಿಗೀಡಾಗುವ ಪ್ರದೇಶದಲ್ಲಿ ಈ ಕೀಟಗಳು ವಾಸ ಮಾಡ್ತಾ ಇವೆಯಾ ಅನ್ನೋದನ್ನ ಪರಿಶೀಲನೆ ಮಾಡ್ತಾರೆ. ಒಂದ್ ವೇಳೆ ಅಲ್ಲಿ ಕೀಟಗಳಾಗ್ಲಿ ಲಾರ್ವಾ ಆಗ್ಲಿ ಕಂಡು ಬಂದ್ರೆ ಅದನ್ನ ಸುರಕ್ಷಿತ ಸ್ಥಳಗಳಿಗೆ ಸಾಗಿಸಿ ಆ ನಂತರ ಅಲ್ಲಿ ಉಳಿದ ಕೆಲಸಗಳನ್ನ ಆರಂಭ ಮಾಡಬೇಕು ಅನ್ನೋ ಕಾನೂನೇ ಅಲ್ಲಿದೆ. ಯಾಕೆಂದ್ರೆ ಈಗಾಗಲೇ ಹಲವು ದೇಶಗಳಲ್ಲಿ ಈ ಕೀಟ ಸಂತತಿ ನಶಿಸಿ ಹೋಗಿದೆ. ಡೆನ್ಮಾರ್ಕ್ ಅಲ್ಲಂತೂ 2013ರಲ್ಲಿ ಈ ಕೀಟವನ್ನ ಮತ್ತೆ ಪರಿಚಯಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅಲ್ಲಿ ಅವುಗಳ ಸಂತತಿ ನಿಧಾನವಾಗಿ ಅಭಿವೃದ್ಧಿ ಹೊಂದುತ್ತಾ ಇದೆ. ಹೀಗೆ ಯುರೋಪಿಯನ್ ದೇಶಗಳು ಈ ಕೀಟ ಸಂತತಿಯನ್ನ ಕಾಪಾಡೋದಿಕ್ಕೆ ಒಂದಷ್ಟು ಕ್ರಮಗಳನ್ನ ಕೈಗೊಳ್ತಾ ಇವೆ. ಸ್ನೇಹಿತರೆ, ಈ ಪರಿಸರ ಅನ್ನೋದು ಹೇಗೆ ಅಂದ್ರೆ ಅಲ್ಲಿ ಒಂದು ಸಣ್ಣ ಇರುವೆ, ಒಂದು ಸಣ್ಣ ಬ್ಯಾಕ್ಟೀರಿಯಾ ಕೂಡ ತುಂಬಾ ಮುಖ್ಯ ಆಗತ್ತೆ. ಅದು ತಾನು ಏನು ಕೆಲಸ ಮಾಡಬೇಕು ಅದನ್ನ ಮಾಡ್ತಾ ಇರತ್ತೆ. ಹಾಗೇನೆ ಅಲ್ಲಿನ ಪ್ರತಿಯೊಂದು ಸೂಕ್ಷ್ಮಾಣು, ಕೀಟ, ಜೀವಿ ಇವೆಲ್ಲ ಕೂಡ ತಾವು ಯಾವ ಕೆಲಸಕ್ಕೆ ನಿಯುಕ್ತಿಗೊಂಡಿವೆಯೋ ಆ ಕೆಲಸವನ್ನ ಶ್ರದ್ಧೆಯಿಂದ ಮಾಡ್ತಾ ಇರತ್ವೆ. ಇವೆಲ್ಲ ಪರಿಸರದಲ್ಲಿ ಇದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಅನ್ನೋದು ಸಾಧ್ಯ ಆಗತ್ತೆ. ಈಗ ಅದೇ ಕೀಟಗಳನ್ನ ಅದೃಷ್ಟದ ಸಂಕೇತ ಅಂದ್ಕೊಂಡು ಮನೆಗಳಿಗೆ ತಗೊಂಡು ಬಂದು ಇಟ್ಕೊಳ್ತಾ ಹೋದ್ರೆ ಇವುಗಳ ಸಂತತಿ ನಾಶ ಆಗೋದಷ್ಟೇ ಅಲ್ಲದೆ ಪ್ರಕೃತಿಯ ಮೇಲೆ ಕೂಡ ಅದರಿಂದ ಒಂದಷ್ಟು ದುಷ್ಪರಿಣಾಮಗಳು ಉಂಟಾಗುತ್ತವೆ. ಇಂಥ ಕೀಟಗಳ ಮೇಲೆ ಮನುಷ್ಯನ ಕಣ್ಣು ವಿಪರೀತ ಅನ್ನೋ ಹಾಗೆ ಬೀಳ್ತಾ ಇದೆ. ಅದನ್ನ ಅದೃಷ್ಟದ ಕೀಟ ಅಂತ ಅಲ್ಲಿ ಯಾರೋ ಹೇಳಿದ್ದಾರೆ. ನಿಜ, ಇದು ಅದೃಷ್ಟದ ಕೀಟನೇ. ಆದ್ರೆ ಮನುಷ್ಯನ ಮನೆ ಸೇರಿದ್ರೆ ಇದು ಅದೃಷ್ಟ ಅಲ್ಲ, ಕಾಡಲ್ಲಿದ್ರೆ ಪ್ರಕೃತಿಯ ಪಾಲಿಗೆ ಇದು ಅದೃಷ್ಟದ ಕೀಟ. ಆದ್ರೆ ಅದನ್ನ ಈಗ ಮನೆಗಳಿಗೆ ತಗೊಂಡು ಬಂದು ಸಾಕೋ ಕೆಲಸ ಶುರುವಾಗಿದೆ. ಇನ್ನು ಹೀಗೆ ಜನ ಇದರ ಹುಚ್ಚ ಹತ್ತಿಸ್ಕೊಂಡಿರೋದು ಕೂಡ ಕೆಲವರ ಅದೃಷ್ಟ ಬದಲಾಗೋ ಹಾಗೆ ಮಾಡ್ತಾ ಇದೆ. ಯಾಕೆ ಅಂದ್ರೆ
ಇದನ್ನು ಸಾಕೋದು, ಮಾರಾಟ ಮಾಡೋದು, ಮನೆಗಳಲ್ಲಿ ಇಟ್ಕೊಳ್ಳೋದ್ರ ಮೇಲೆ ನಿರ್ಬಂಧ ಇರೋದ್ರಿಂದ ಅಲ್ಲಿ ಇದರ ಕಳ್ಳ ಸಾಗಾಣಿಕೆ, ಕಳ್ಳ ಮಾರಾಟಗಳು ಶುರುವಾಗಿವೆ. ಬ್ಲಾಕ್ ಅಲ್ಲಿ ತಗೋಬೇಕು ಅನ್ನೋದಿದೆಯಲ್ಲ, ಅದೇ ಒಂಥರ ಡಿಮ್ಯಾಂಡ್ ಅನ್ನು ಸೃಷ್ಟಿ ಮಾಡುತ್ತೆ. ಹೀಗಾಗಿ ಆ ಕೀಟದ ಬೆಲೆ ಕೂಡ ಅಲ್ಲಿ ಹೆಚ್ಚಾಗ್ತಾ ಇದೆ. ಈಗ ಅಲ್ಲಿ ಒಂದೊಂದು ಕೀಟ ಕೂಡ 75 ಲಕ್ಷ ರೂಪಾಯಿಗಳವರೆಗೆ ಮಾರಾಟವಾಗ್ತಾ ಇವೆ ಅಂತ ಹೇಳಲಾಗ್ತಾ ಇದೆ. 75 ಲಕ್ಷ ಕೊಟ್ಟು ಕೀಟ ಖರೀದಿ ಮಾಡಬೇಕು ಅಂದ್ರೆ ಅವ್ರು ಖಂಡಿತ ಶ್ರೀಮಂತರೇ ಆಗಿರ್ಬೇಕು. ಈ ಶ್ರೀಮಂತರಿಗೇನೆ ಮತ್ತಷ್ಟು ಇನ್ನಷ್ಟು ಶ್ರೀಮಂತರಾಗೋ ಆಸೆ ಮತ್ತು ಇಂಥವನ್ನೆಲ್ಲ ಸಾಕೋ ಶೋಕಿ. ಸೊ ಇದು ನಮಗೆ ಎಟ್ಕೋದಲ್ಲ. ಎಟ್ಕಿದ್ರು ಕೂಡ ಪಾಪ ಕಾಡಲ್ಲಿರಬೇಕಾದ ಕೀಟವನ್ನು ತಗೊಂಡು ಬಂದು ಮನೇಲಿ ಇಟ್ಕೊಂಡು ಅದರ ಸಂತತಿಯನ್ನ ಹಾಳು ಮಾಡಿದ್ರೆ ನಮಗೆ ಯಾವ ಅದೃಷ್ಟನೂ ಒಲಿಯೋದಕ್ಕೆ ಸಾಧ್ಯ ಇಲ್ಲ. ಹಿಂಗಾಗಿ ಅದು ನಮಗೇನು ಬೇಡ. ಆದ್ರೆ ಗೆಳೆಯರೆ, ಮನುಷ್ಯನ ನಂಬಿಕೆಗಳು, ಮೌಢ್ಯಗಳು ಇವೆ ನೋಡಿ, ಇವುಗಳಿಗೆ ವಿದ್ಯಾವಂತ, ಅವಿದ್ಯಾವಂತ, ಶ್ರೀಮಂತ, ಬಡವ ಅನ್ನೋ ಯಾವ ಭೇದ ಆಗಲಿ, ಕಾಲ ದೇಶ ಮಾನಗಳ ವ್ಯತ್ಯಾಸ ಆಗಲಿ ಇರೋದಿಲ್ಲ. ಬ್ರಿಟನ್ ಆದರೂ, ಅಮೆರಿಕ ಆದರೂ, ಭಾರತ ಆದರೂ, ಸೌದಿ ಅರೇಬಿಯಾ ಆದರೂ ಅವರವರ ನಂಬಿಕೆಗಳು, ಅವರವರ ಮೌಢ್ಯಗಳು ಅವರವರಿಗೆ ಇದ್ದೇ ಇರುತ್ತವೆ. ಇದನ್ನ ಬಳಸ್ಕೊಂಡು ಯಾರೋ ತಮ್ಮ ತಮ್ಮ ಅದೃಷ್ಟಗಳನ್ನು ಬದಲಾಯಿಸ್ಕೊಳ್ತಾ ಇರ್ತಾರೆ ಅಲ್ವಾ. ಇದು ಗೆಳೆಯರೆ, ಜನರ ವಿಚಿತ್ರ ನಂಬಿಕೆಯಿಂದ ಕೀಟವೊಂದಕ್ಕೆ ಹೆಚ್ಚಾಗ್ತಾ ಇರೋ ಡಿಮ್ಯಾಂಡಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.